ಆನೇಕಲ್ ತಾಲೂಕಿನ ವಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ಯಾಲಮಡುವಿನಲ್ಲಿ ಜಾಗೃತಿ ಸಂಸ್ಥೆ ಹಾಗೂ ಸಿಸ್ಕೋ ಕಂಪನಿ ಉದ್ಯೋಗಿಗಳ ಸಹಯೋಗದಲ್ಲಿ ಸಮಗ್ರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಭಾಗವಾಗಿ ಉದ್ಯಾನವನದ ಅಭಿವೃದ್ಧಿ ಹಾಗೂ ಸೌಂದರೀಕರಣ, ಕಳೆ ನಿಯಂತ್ರಣ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳೊಂದಿಗೆ ಉದ್ಯಾನವನದಲ್ಲಿರುವ ಕೊಳದ ಸ್ವಚ್ಛತೆಯನ್ನ ಕೈಗೊಳ್ಳಲಾಯಿತು. ಸ್ವಚ್ಛತಾ ಅಭಿಯಾನದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಸ್ವಯಂ ಸೇವಕರು ಉತ್ಸಾಹದಿಂದ ಭಾಗವಹಿಸಿ ಪರಿಸರ ಕಾಳಜಿಯನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಣ್ಣನ್, ದೀಪಕ್, ನೋಯಲ್, ಕ್ರಿಸ್ಟಿರಾಜ್, ಅವನೀಶ್ ಕುಮಾರ್ ಸೇರಿದಂತೆ ಸಿಸ್ಕೋ ಕಂಪನಿಯ ಉದ್ಯೋಗಿಗಳು, ಜಾಗೃತಿ ತಂಡದ ಸದಸ್ಯರು ಹಾಗೂ ಅನೇಕ
ನಾವು ಜಾಗೃತಿ ಸಂಸ್ಥೆಯಿಂದ ಬಂದ್ಬಿಟ್ಟು ಇದು 4ನೇ ಸತಿ ಬಂದ್ಬಿಟ್ಟು ಇಲ್ಲಿ ಪರ್ಲ್ವಲ್ಲಿ ಮುತ್ತಾಲ್ಮೂಡನ್ನು ಬಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ, ಸರಿನಾ. ಸೊ ಇದು ನಮ್ಮ ಫಾಲೋ ಅಪ್ ಪ್ರೋಗ್ರಾಮ್. ಈಗ ಇನ್ನೂ ಶಿವರಾತ್ರಿ ಹಬ್ಬ ಇರೋದ್ರಿಂದ ಇಲ್ಲಿ ಲೋಕಲ್ ಕಮ್ಯುನಿಟಿಯವ್ರ ಹತ್ರ ಮಾತಾಡಿದ್ವಿ, ಇಲ್ಲಿ ಪೂಜೆ ಮತ್ತು ಪುನಸ್ಕಾರಗಳು ಇಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಜಪ ಮಾಡ್ತಾರಂತೆ. ಸೊ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲಿ ಇವರು KSTDC ಅವರು, ಇವರು ಮಯೂರ ಇವರವರು. ಪ್ಲಸ್ ನಮ್ಮ ಫಾಲೋ ಪ್ರೋಗ್ರಾಮ್ ಎವ್ರಿ 3 ಮಂತ್ಸ್ ನಾವು ಒಂದೊಂದು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಬಂದ್ಬಿಟ್ಟು ಇಲ್ಲಿ ನೋಡಿದಾಗ ತುಂಬ ಕಸ, ಪ್ಲಾಸ್ಟಿಕ್, ಇದು ಆಲ್ಕೋಹಾಲ್ ಕುಡಿದ್ಬಿಟ್ಟು ಈ ಬಾಟಲ್ಸ್ ಎಲ್ಲನೂ ಇಲ್ಲಿ ಬಿಸಾಕಿದ್ರು. ಸೊ ನಮ್ಮ ಜೊತೆ ಇವತ್ತು ಸಿಸ್ಕೋ ತಂಡ ಬಂದಿದೆ. ಸುಮಾರು 150 ಜನ ಬಂದಿದ್ದಾರೆ ಇವತ್ತು ನಮ್ಮ ಜೊತೆಗೆ. ಇವ್ರ ಜೊತೆ ಕೈ ಜೋಡಿಸ್ಕೊಂಡು ನಾವು ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ. ಇವತ್ತು ಇಲ್ಲಾಂದ್ರೆ ಒಂದು 1200 kg ಪ್ಲಾಸ್ಟಿಕ್ಕು ಮತ್ತು ಈ ಬಾಟಲ್ಸ್ ಇದನ್ನೆಲ್ಲ ತೆಗೆದಿದ್ದೀವಿ, ಕ್ಲೀನ್ ಮಾಡಿದ್ದೀವಿ. ಪ್ಲಸ್ ಮುಳ್ಳಿನ ಗಿಡ ಇದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೂ ಈ ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ಪೂಜೆ ನಡೆಯುವಂಥ ಇದಕ್ಕೆ ಬಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಈಗ. ಸೊ ಜಾಗೃತಿ NGOಯಿಂದ ಇದ್ರ ಮುಂಚೆ ಸುಮಾರು ಸರ್ವೆಗಳನ್ನ ಮಾಡಿದ್ವಿ. 3-4 ಸತಿ ಕ್ಲೀನಿಂಗ್ ಡ್ರೈವ್ ಎಲ್ಲ ಮಾಡಿದ್ರು ಕೂಡ ಮತ್ತೆ ರಿಪೀಟೆಡಾಗಿ ಇಲ್ಲಿ ಪ್ಲಾಸ್ಟಿಕ್ಕು ಮತ್ತು ಆಲ್ಕೋಹಾಲಿಕ್ ಬಾಟಲ್ಸು ಇವೆಲ್ಲ ಪ್ಲಾಸ್ಟಿಕ್ಸೇ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಏನು ಮಾಡಿದ್ವಿ, ಇವಾಗ ಪಾರ್ಕ್ ರಿನೋವೇಷನ್, ಪಾರ್ಕ್ ಅಂತೂ ಫುಲ್ ಕಾಡು ಥರ ಬೆಳ್ಕೊಂಡಿದೆ. ಅದನ್ನ ಅಟ್ಲೀಸ್ಟ್ ಈ ರೀತಿ ಯಾರು ಕ್ಲೀನ್ ಮಾಡಿ ಒಂದು ಸಸ್ಟೈನೇಬಲ್, ಒಂದು ಸುಸ್ಥಿರವಾಗಿರಲಿ ಅಂತೇಳಿ ಅದನ್ನು ನೋಡಿದಂಥ ಜನಕ್ಕೆ ಇಷ್ಟ ಆಗಿ ಅದನ್ನು ಅಟ್ಲೀಸ್ಟ್ ಅಲ್ಲಿ ಕಸ ಹಾಕೋದನ್ನ ಸ್ಟಾಪ್ ಮಾಡಲಿ, ಇಲ್ಲಿಂದ ಬೆಳ್ಕೊಂಡು ಹೋಗಲಿ ಅಂತೇಳಿ ಒಂದು ಪ್ರಯತ್ನ ಮಾಡಿದ್ದೀವಿ. ಸರಿ, ಮುತ್ಯಾಲ ಮಡುವೆ ಯಾಕೆ ಅಂತ ಬೇರೆ ಕಡೆ ಸರ್, ಮುತ್ಯಾಲ ಮಡುವೆ ಇದು ಕಾಡು ಪ್ರದೇಶದಲ್ಲಿದೆ ಒಂದು, ಮತ್ತು ಇಲ್ಲಿ ಜನ ಟೂರಿಸ್ಟು ಬರ್ತಾರೆ ಒಂದು. 3ನೇದು ಇಲ್ಲಿ ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಎಲ್ಲನೂ ಇದೆ. ಜನ ನೇಚರ್ನ ಅಟ್ರಾಕ್ಟ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ. ಅದೇ ರೀತಿ ಅದೇ ಕ್ಲೀನ್ನೆಸ್ ಉಳಿಸ್ಕೊಂಡ್ರೆ ಒಳ್ಳೆಯದು. ಅಂದರೆ ಸುಮಾರು ಪ್ರಾಣಿ ಪಕ್ಷಿಗಳೆಲ್ಲ ಓಡಾಡ್ತಾ ಇರ್ತವೆ. ಹೌದು. ಸೊ ಪ್ಲಾಸ್ಟಿಕ್ಕಿಂದ ಅವಕ್ಕೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ. ಹೌದು. ಇಷ್ಟಪಡ್ತಾರೆ. ಹೌದು ಸರ್, ಖಂಡಿತವಲ್ಲ. ಇವಾಗ ಇದೇ ಪಾರ್ಕಲ್ಲಿ ಒಂದು ಪಾಂಡ್ ಇದೆ. ಆ ಪಾಂಡಲ್ಲಿ ಟಾಟಾಯ್ಸ್, ಆಮೆಗಳೆಲ್ಲ ಇದೆ. ಅಲ್ಲೂ ಕೂಡ ಬರೀ ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ ಇಲ್ಲಿ ಬಿದ್ದಿತ್ತು. ಮತ್ತು ಕೆಳಗಡೆ ಹೋದರೆ ಆನೆಗಳು ಓಡಾಡ್ತಾರೆ ಅಂತಾರೆ, ಆನೆಗಳು, ಹಾವುಗಳೆಲ್ಲ ಇದೆ. ಅಲ್ಲೂ ಕೂಡ ಗಾಜಿನ ಬಾಟ್ಲು ಅದು ಇದು ಎಲ್ಲ ಬಿದ್ದಿದೆ, ಬಟ್ಟೆ ಎಲ್ಲನೂ. ಇದನ್ನು ಕ್ಲಿಯರ್ ಮಾಡೋಣ ಅಂತೇಳಿ, ನೀರು ಬೇರೆ ಹರಿಯುತ್ತೆ ಅಲ್ಲಿ, ಒಂಚೂರು ಕ್ಲೀನಾಗಿದ್ದರೆ ಒಳ್ಳೇದಲ್ವ ಪ್ರದೇಶ ಅಂತೇಳಿ ಮಾಡ್ತಾಯಿದ್ದೀವಿ. ಈ ಮುಂಚೆ ಶಿವಗಂಗೆ ಬೆಟ್ಟ ಅಲ್ಲಿ ಇಲ್ಲೆಲ್ಲ ಮಾಡಿದ್ದೀವಿ. ಎಷ್ಟನೇ ಪ್ರೋಗ್ರಾಮ್ ಸರ್ ಇದು ಇಲ್ಲಿ 4ನೇದು. My name is Avnish Kumar from Cisco, and this is the 4th time we are coming for cleaning and trekking activity. And this last week we came for survey, and we were seeing that this park was not visible at all thorny bushes and all. Then we planned we will come and clean it, and we have done cleaning, and after that we will go downside on the way, and we will be doing a plogging activity which is we will go till the end. Right hand side and left hand side people used to go and throw all the plastic on the way. We will pick up all the plastic and we will be bringing it back here, and we will be handing over to Panchayat. And we requested the local people that they should help us to maintain it so that that natural place can remain as natural only. We are coming from Cisco to clean the nature. We collaborated with the Jagruti. We believe one thing: if you protect the nature, then only nature will remain for future generations. With that good intention, we came here, and we see some lakes are there which are invisible. We clean them. If we not cleaning is the part, we have to maintain it properly, then only we'll keep see the nature. ಓಕೆ, ನನ್ನ ಹೆಸರು ನೋಯಲ್ ಅಂತ, ಜಾಗೃತಿ ಸಂಸ್ಥೆಯಿಂದ. ಸೊ ಇವತ್ತು ನಾವು ಸಿಸ್ಕೋ ಒಟ್ಟಿಗೆ ಈ ಒಂದು ಚಟುವಟಿಕೆ ಮಾಡ್ತಾ ಇದ್ದೀವಿ. ಸೊ ಇದು 4ನೇ ಸಲ ನಾವು ಮಾಡ್ತಿರೋದು. ಆ್ಯಕ್ಚುಲಿ 1ನೇ ಸಲ ಬಂದಾಗ ಸುಮಾರು ಬರೀ ಪ್ಲಾಸ್ಟಿಕ್ಕು, ಈ ಥರ ಬಟ್ಟೆ ವೇಸ್ಟನ್ನು ತೆಗೆಯೋದೇ ಹೆಚ್ಚಾಗಿತ್ತು. ಅಟ್ಲೀಸ್ಟ್ ಒಂದು 2500 ಕಿಲೋ ನಾವು ತೆಗೆದಿರೋದು. ಈ ಸಲ ನಮಗೆ 4ನೇ ಸಲ ತುಂಬ ಖುಷಿ ಆಯಿತು, ಯಾಕಂದರೆ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಎಲ್ಲ ಕಮ್ಮಿ ಆಗಿದೆ. ಬಟ್ ಈ ಮುಳ್ಗಿಡೆಲ್ಲ ಜಾಸ್ತಿ ಬೆಳೆದಿರೋದ್ರಿಂದ ತುಂಬ ನಮಗೆ ಕಾಣ್ತಾನೆ ಇರಲಿಲ್ಲ, ಈ ಪಾಂಡು ಸಮೇತ ಈ ಪಾರ್ಕ್ ಅವೆಲ್ಲ. ಸೊ ಅದರಿಂದ ಇದು ಸಿಸ್ಕೋ ಅವ್ರಿಗೆ ಕೈ ಜೋಡಿಸ್ಕೊಂಡು ಮಾಡಿ ತುಂಬ ಖುಷಿ ಆಗ್ತಿದೆ. ಇನ್ನೂ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಜಾಗೃತಿ ಈಸ್ ಎನ್ NGO basically working for children and marginalized communities. So we can not only concentrate on people, environment is also important. So we have started these programs, even in remote core we have done it. So today, as many of our colleagues and partners expressed their gratification in doing this, so this is one special thing. So we stitched this bag in our tailoring institute. So this will be given to tourists who come here to park their vehicles. So they can take these bags, and when they're going inside the valley and around the park, they can fill their plastic and other waste, non-degradable waste,
and they can give it back to the person who is in charge of the parking. So they'll collect these bags and no plastic will be thrown out. ಏಕೆಂದರೆ ನಾವು ಹೇಗಿದ್ರೂ ನಾವು ಪ್ಲಾಸ್ಟಿಕ್ ಕವರ್ ಇದ್ದೇ ಇರುತ್ತೆ, ಬಾಟ್ಲ್ ಇದ್ದೇ ಇರುತ್ತೆ. ಸೊ ಅದನ್ನು ಎಸೆಯೋದು ಅರ್ಧೆ, ನಾವು ಈ ಬ್ಯಾಗಲ್ಲಿ ಯೂಸ್ ಮಾಡಿದ್ರೆ ಅಲ್ಲಿ ಎಸೆಯೋದನ್ನು ಕಮ್ಮಿ ಮಾಡ್ಬೋದು, ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು ಅಂತ.